ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ನಿಮ್ಮ ಒಂದು ಫೋನಲ್ಲಿರೋ ಅನ್ವಾಂಟೆಡ್ ಆ್ಯಡ್ಸ್ ಅಂದರೆ ನೀವು ಸುಮ್ಮನೆ ಫೋನ್ ಯೂಸ್ ಮಾಡ್ತಾ ಇರ್ತಾರೆ, ನಿಮ್ಮೊಂದು ಸ್ಕ್ರೀನ್ ಸಡನ್ನಾಗಿ ಆ್ಯಡ್ಸ್ ಅನ್ನೋದು ಬರ್ತಾ ಇರ್ತವೆ ಕಣ. ಸೊ ನಿಮಗೆ ಗೊತ್ತಾಗೋದಿಲ್ಲ, ಮತ್ತು ಆ ಒಂದು ಆ್ಯಡ್ಸ್ ಬಂದಿದ್ಮೇಲೆ ನಿಮ್ಮದು ಫೋನ್ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಬೇಗ ಓಕೆನಾ. ಸೊ ಅದೇನಾಗುತ್ತೆ, ಅದು ನಿಮಗೆ ನಿಲ್ಲಿಸೋದು ಪ್ರತಿಯೊಂದು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡೋದು. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ನೀವು ಯಾವ್ದಾರು ಒಂದು ಮಾಡ್ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಟ್ರೈ ಮಾಡಿರ್ತೀರ ಕಣೆ. ಎಕ್ಸಾಂಪಲ್ ಯಾವ್ದಾರು ಒಂದು ವಿಡಿಯೋ ಎಡಿಟಿಂಗ್ ತೊಗೊಳೋದಾದ್ರೆ ಕೈನ್ ಮಾಸ್ಟರ್ ಅಂತ ಅಪ್ಲಿಕೇಶನ್ಗಳು ಅಥವಾ ಯಾವ್ದಾರು ಮಾಡನ್ನ ಡೌನ್ಲೋಡ್ ಮಾಡಿರ್ತೀರಾ. ಬಟ್ ಮಾಡನ್ನ ಡೌನ್ಲೋಡ್ ಮಾಡೋದ್ರ ಜೊತೆಗೆ ನಿಮಗೆ ಗೊತ್ತಾಗ್ದಿರಂಗೆ ಕೆಲವೊಂದೊಂದು ಅಪ್ಲಿಕೇಶನ್ಸ್ಗಳು ಡೌನ್ಲೋಡ್ ಆಗಿ ನಿಮ್ಮೊಂದು ಮೊಬೈಲ್ ಬ್ಯಾಕ್ಗ್ರೌಂಡ್ ರನ್ ಆಗ್ತಾ ಇರ್ತವೆ ಕಣ. ಸೊ ಆ ಒಂದು ಅಪ್ಲಿಕೇಶನ್ಸ್ಗಳೇ ನಿಮ್ಮ ಒಂದು ಮೊಬೈಲಲ್ಲಿ ಬರುವಂಥ ಆ್ಯಡ್ಸ್ಗಳಿಗೆ ಕಾರಣ ಓಕೆನಾ. ಸೊ ಆ ಒಂದು ಅಪ್ಲಿಕೇಶನ್ಸ್ ನಿಮಗೆ ಇಲ್ಲಿ ಕಾಣಿಸೋದಿಲ್ಲ ಕಣ. ಸೊ ಇಲ್ಲಿ ಎಲ್ಲಿ ನೋಡಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ಸ್ ಸಿಗೋದಿಲ್ಲ, ಬಟ್ ಆ ಒಂದು ಅಪ್ಲಿಕೇಶನ್ಸ್ ನಿಮ್ಮದು ಫೋನ್ನಲ್ಲಿ ಇರುತ್ತೆ ಓಕೆನಾ. ಒಂದು ಅಪ್ಲಿಕೇಶನ್ ಡಿಲೀಟ್ ಮಾಡಿದಾಗ ನಿಮ್ಮೊಂದು ಫೋನ್ನ ನಿಮಗೆ ಗೊತ್ತಾಗ್ದಿರಂಗೆ ಹೀಟ್ ಆಗ್ತಾನೆ ಇರುತ್ತೆ, ಮತ್ತು ಲ್ಯಾಗ್ ಆಗ್ತಾ ಇರುತ್ತೆ, ಮತ್ತು ಆ್ಯಡ್ಸ್ಗಳು ಬರ್ತಾನೆ ಇರುತ್ತೆ ಓಕೆನಾ. ಸೊ ಅದನ್ನು ನಿಲ್ಸೋದು ಹೇಗೆ ಅಂತಂದರೆ ನಿಮ್ಮೊಂದು ಫೋನಲ್ಲಿ ಇರೋದು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಫಸ್ಟು. ಅದಾದ ನಂತರ ಸರ್ಚ್ ಬಾರಿಗೆ ಬಂದುಬಿಟ್ಟು ಆ್ಯಪ್ಸ್ ಅಂತ ಸರ್ಚ್ ಮಾಡಿ ಓಕೆನಾ. ಓಕೆ, ಇಲ್ಲಿ ನೋಡ್ಬೋದು ನನ್ನ ಒಂದು ಫೋನಲ್ಲಿರುವಂಥ ಎಲ್ಲ ಅಪ್ಲಿಕೇಶನ್ಸ್ಗಳು ಇಲ್ಲಿದೆ ಓಕೆನಾ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಒಂದು ಅಪ್ಲಿಕೇಶನ್ಸ್ಗಳಿಗೂ ನೇಮ್ ಅನ್ನೋದಿದೆ, ಮತ್ತು ಅಪ್ಲಿಕೇಶನ್ದು ಒಂದು ಲೋಗೋ ಇದೆ ಓಕೆನಾ. ಸೊ ನಿಮಗೆ ಅಕಸ್ಮಾತ್ ಏನಾದರೂ ಅಪ್ಲಿಕೇಶನ್ದು ಲೋಗೋ ಇರಲ್ಲ, ಬಟ್ ನೇಮು ಇರಲ್ಲ ಓಕೆನಾ. ಸೊ ಆ ಥರ ಯಾವ್ದಾದ್ರು ಅಪ್ಲಿಕೇಶನ್ ಕಾಣಿಸುತ್ತೋ ಅಂದರೆ, ಅಕಸ್ಮಾತ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ನಿಮ್ಮೊಂದು ಫೋನಲ್ಲಿ ಆ್ಯಡ್ಸ್ ಬರ್ತಾ ಇದೆ ಅಂದರೆ, ಸೊ ಖಂಡಿತವಾಗ್ಲೂ ನಿಮಗೆ ಈ ಒಂದು ಲೋಗೋ ಇರೋದಿಲ್ಲ, ಮತ್ತು ಇಲ್ಲಿ ನಿಮಗೆ ನೇಮ್ ಅನ್ನೋದು ಇರೋದಿಲ್ಲ. ಆ ಥರದ ಒಂದು ಅಪ್ಲಿಕೇಶನ್ಸ್ಗಳು ನಿಮ್ಮೊಂದು ಫೋನಲ್ಲಿ ಇರುತ್ತೆ ಓಕೆನಾ. ಸೊ ಎಕ್ಸಾಂಪಲ್ ಈ ಒಂದು ಅಪ್ಲಿಕೇಶನ್ ಅದೇ ಥರ ಇರುತ್ತೆ ಅಂದ್ಕೊಳ್ಳಿ, ಲೋಗೋ ಇರಲ್ಲ ಮತ್ತು ಇಲ್ಲಿ ಹೆಸರು ಕೂಡ ಇರಲಿಲ್ಲ ಓಕೆನಾ. ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನೀವೇನು ಮಾಡಬೇಕಂದ್ರೆ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಓಕೆನಾ. ಸೊ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಬಿಟ್ಬಿಟ್ರೆ ಸಾಕು. ನಿಮ್ಮ ಒಂದು ಫೋನ್ ಯಾವುದೇ ಕಾರಣಕ್ಕೂ ಏನು ಮಾಡಿದ್ರು ಕೂಡ ಒಂದು ನಿಮ್ಮ ಒಂದು ಫೋನಲ್ಲಿ ಆ್ಯಡ್ಸ್ಗಳು ಬರೋದಿಲ್ಲ ಓಕೆನಾ. ಸೊ ಒಂದೆಲ್ಲ ಎರಡಲ್ಲೂ ಇದು ಜಾಸ್ತಿ ಇರುತ್ತೆ ಅಪ್ಲಿಕೇಶನ್ಸ್ಗಳು. ಸೊ ನನ್ನ ಒಂದು ಫೋನಲ್ಲಿ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ಸ್ಗಳಿಲ್ಲ ಆ ಥರ. ಸೊ ನಾನು ಎಲ್ಲ ಕೂಡ ಕ್ಲಿಯರ್ ಮಾಡ್ತಾ ಇರ್ತೀನಿ ಓಕೆನಾ. ವೀಕ್ಲಿ ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ಯಾವಾಗಲೂ ನಾನು ಅದು ಡಿಲೀಟ್ ಮಾಡ್ತಾನೆ ಇರ್ತೀನಿ ಓಕೆನಾ. ಸೊ ನೀವು ಅವಾಗ ಚೆಕ್ ಮಾಡಿ ಯಾವ್ದಾರು ಡೌನ್ಲೋಡ್ ಮಾಡ್ತಿರೋದ್ರೆ, ಸೊ ಖಂಡಿತವಾಗ್ಲೂ ಅದು ಒಂದೇ ಮೇನ್ ರೀಸನ್. ನೀನು ಯಾವುದೇ ರೀಸನ್ಗೂ ನಿಮ್ಮದು ಫೋನಲ್ಲಿ ಸುಮ್ಮನೆ ಆ್ಯಡ್ಸ್ ಬರೋಲ್ಲ. ಸೊ ಆ್ಯಡ್ಸ್ ಬಂದರೆ ಅಪ್ಲಿಕೇಶನ್ಸ್ಗಳು ಬರ್ತಾ ಇರ್ತಲ್ಲ, ಅದರಿಂದ ಏನು ಕಾರಣ ಅಂದರೆ ಆ್ಯಪ್ಗಳಿಂದ ಬರ್ತಿರ್ತವೆ. ಆದರೆ ಅದು ಬಿಟ್ಟು ಎಕ್ಸ್ಟರ್ನಲ್ ಮತ್ತೆ ಯಾವುದು ಬರೋದೇ ಇಲ್ಲ ಓಕೆನಾ. ಸೊ ಇಷ್ಟ ಆಯ್ತು ಇವತ್ತಿನ ಒಂದು ವಿಡಿಯೋ. ನಿಮ್ಗೆ ವಿಡಿಯೋ ಸೆಲೆಕ್ಟ್ ನೋಡಿ ಇದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.